ನೋಡ್ರಿ ಈ ಬೇಳೆ ಚಟ್ನಿ ನೋಡಿದ್ರೆ ಬಾಯಿಗೆ ನೀರು ಬರ್ತಾವು ಅಲ್ವೇನ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೆಂಗಿದ್ದೀರಿ? ಚಲೋ ಅದೇರೇನ್ರಿ? ನಾನು ಚಲೋ ಅದೇನ್ರಿ. ಬರೀ ಇವತ್ತು ನಾನು ಬೇಳೆ ಚಟ್ನಿ, ತೊಗರಿ ಬೇಳೆ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಮಾತ್ರ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಯಾರಿಗೆಲ್ಲ ಶೀತ ಆದಾಗ, ಪಲ್ಯ ತಿಂದು ಬೇಜಾರಾದಾಗ ಈ ಥರ ಬೇಳೆ ಚಟ್ನಿನ ಮಾಡ್ಕೊಂಬಿಡಿ. ನಾನಿಲ್ಲಿ 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ನೀವು ಕಾಯಿ ಇದ್ದರೂ ತೊಗೋಬೋದು, ಕಾಯಿ ಇಲ್ಲ ಅಂದರೆ ಹಣ್ಣು ತೊಗೊಳ್ಳಿ. ಹಣ್ಣು, ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ತೊಗರಿಬೇಳೆನ ನೆನೆ ಇಟ್ಕೋಬೇಕು ನೋಡಿರಿ. ತೊಗರಿಬೇಳೆನ ನೀವು ಪಲ್ಯ ಮಾಡೋದು, ಚಟ್ನಿ ಮಾಡೋದು ಅರ್ಧ ಗಂಟೆ ಮುಂಚಿತವಾಗಿಯೇ ತೊಗರಿಬೇಳೆ ನೆನೆ ಇಟ್ಕೊಂಡಿದ್ದೆ. ನೆಕ್ಸ್ಟು ಒಂದು ಸ್ವಲ್ಪ ಹುಣಸೆ ಹಣ್ಣು. ಇವಾಗ ಟೊಮೊಟೊ ಹಣ್ಣ ಈ ಥರ ಪೀಸ್ ಮಾಡಿ ಇಟ್ಕೋಬೇಕು. ನೀಟಾಗಿ ಈ ಥರ ಪೀಸ್ ಮಾಡಿಬಿಟ್ಟು ಒಂದ್ರಾಗೆ 4 ಪೀಸ್ ಮಾಡಿದರೆ ಸಾಕು ಫ್ರೆಂಡ್ಸ್. ನೋಡಿ, ಇದು ಚಟ್ನಿ ಐತಲ್ರಿ, ತುಂಬ ಚೆನ್ನಾಗಿ ಬರುತ್ತೆ ರೀ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ನೀವು ಇದನ್ನು ಕುದಿಸಿದಷ್ಟು ಟೇಸ್ಟ್ ಕೊಡುತ್ತೆ ಈ ಚಟ್ನಿ ಮಾತ್ರ. ಇವಾಗ ನೋಡಿರಿ, ಇದನ್ನು ಒಂದು ಬಾಣಲೆಯಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಟೊಮೊಟೊ ಹಣ್ಣು ಮತ್ತು ಮೆಣಸಿನ್ಕಾಯಿ ನೀಟಾಗಿ ಹುರ್ಕೋಬೇಕು. ನೋಡಿ, ಇವಾಗ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣು ಮತ್ತು ಮೆಣಸಿನ್ಕಾಯಿ ನೋಡಿ ನೀಟಾಗಿ ಹುರ್ಕೊಂಡು, ಇದು ನೀವು ಕುದಿಸಾದರೂ ಮಾಡ್ಕೋಬೋದು ಫ್ರೆಂಡ್ಸ್, ನೀರಲ್ಲಿ ಕುದಿಸಾದರೂ ಮಾಡ್ಬೋದು. ಅದನ್ನು ರೆಸಿಪಿ ಹಾಕಿದ್ದೀನಿ ನೋಡಿ. ಈ ಥರ ಆಗಬೇಕದು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಣ್ಣು. ಯಾರಿಗೆ ಬೇಳೆ ಪಲ್ಯ ತಿಂದು ಬೇಜಾರಾಗಿರುತ್ತೆ ಮತ್ತು ಬೇಳೆ ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ನೀವು ಸಿಂಪಲ್ಲಾಗಿ ತೊಗರಿಬೇಳೆ ಚಟ್ನಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತೀರಾ ಫ್ರೆಂಡ್ಸ್. ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಂದುಬಿಡ್ತೀನಿ. ಮಿಕ್ಸಿ ಐತಲ್ರಿ, ನೀವೇನು ಭಾಳ ಸಣ್ಣಗೇನು ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿ, ಇವಾಗ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಮಿಕ್ಸಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಇವಿಷ್ಟೇ ನೋಡಿ. ಇದಕ್ಕೆ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕು. ತುಂಬ ಸಿಂಪಲ್ ಫ್ರೆಂಡ್ಸ್ ಇದು ಮಾಡ್ಕೊಳ್ಳೋದು. ನೋಡಿ, ನೀವು ಬೇಳೆನ ಕುದಿಸೋ ಅವಶ್ಯಕತೆನೇ ಇಲ್ಲ. 1 ತಾಸು ನೆನೆ ಇಟ್ಟರೆ ಸಾಕು. ಬಿಸಿನೀರಲ್ಲಿ ಹಾಕಿಬಿಟ್ರೆ ಬೇಗ ನೆಂದು ಬಿಡ್ತಾವೆ. ಬೆಳಗ್ಗೆ ನೀವು ಕೆಲಸ ಮಾಡ್ಕೊಳ್ಳೋವಾಗ ನೆನೆ ಇಟ್ಟರೆ ನಿಮಗೆ ಪಲ್ಯ ಮಾಡೋಕ್ಕೆ, ಇದು ಚಟ್ನಿ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ನಾವು ಚಟ್ನಿ ಮಾಡ್ಕೋಬೋದು. ನೀವು ಎಲ್ಲಿಗಾದ್ರೂ ಹೊಂಟಾಗ ಸಹಿತ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೆ ಮಾತ್ರ ಕಡಕಲ್ ರೊಟ್ಟಿ ಇದ್ರೆ ಅಂತ ತುಂಬ ಟೇಸ್ಟ್ ಕೊಡುತ್ತೆ. ಕಡಕಲ್ ರೊಟ್ಟಿ ಮತ್ತು ಮೊಸರು ಇದ್ದರೆ ಮಾತ್ರ ನೋಡಿ ಫ್ರೆಂಡ್ಸ್, 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ, ಅಷ್ಟು ಚೆನ್ನಾಗಾಗಿರುತ್ತೆ ಇದು ಚಟ್ನಿ. ಒಂದು ಸಲ ಟ್ರೈ ಮಾಡಿ, ಸಿಂಪಲ್ಲಾಗಿ ಮಾಡ್ಕೋಬೋದು ನಾವು. ನೀವು ಒಂದು ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಹೌದು ಸಿಸ್ಟರ್ ಚೆನ್ನಾಗಾಗಿತ್ತು ಅಂತ. ನಿಮಗೆ ಭಾಳ ಶೀತ ಆಗಿರ್ತದಲ್ರಿ, ಬಾಯಿ ಕೆಟ್ಟಿರುತ್ತಲ್ವನ್ರಿ, ಅವಾಗ ಈ ಚಟ್ನಿ ಒಂದು ಸಲ ಟ್ರೈ ಮಾಡಿರಿ. ತುಂಬ ಸಿಂಪಲ್ ಚಟ್ನಿ ಇದು. ಇವಾಗ ನಾನು ಮಿಕ್ಸಿ ಮಾಡ್ಕೊಂಬಂದೆ ನೋಡಿ ಫ್ರೆಂಡ್ಸ್. ನೋಡಿ, ಈ ಥರ ಆಗಿರಬೇಕದು ಪೇಸ್ಟು. ನೀವು ಭಾಳ ಸಣ್ಣಗೆ ಮಾಡ್ಕೊಂಡ್ರೆ ಚಟ್ನಿ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ. ಒಂದೇ ಸುತ್ತಾದರೆ ಸಾಕು. ನೋಡಿ, ಈ ಥರ ಎಲ್ಲ ನೀವು ರೆಡ್ ಕಲರ್ ಮೆಣಸಿನ್ಕಾಯಿ, ಅದರಲ್ಲೇ ಮೆಣಸಿನ್ಕಾಯಿ ಹಣ್ಣು ಆಗಿರೋದಂತೂ ತೊಗೊಂಡ್ರೆ ಅದರಲ್ಲೇ ಹಣ್ಣು ಟೈಪ್ ಇರುತ್ತಲ್ಲ, ಆ ಥರ ತೊಗೋಬೇಕು. ಇನ್ನೂ ಅದಂತೂ ಇದ್ದರೆ ಇನ್ನೂ ಕಲರಾಗಿ ಚೆನ್ನಾಗಿ ಬರುತ್ತೆ ಚಟ್ನಿ. ಮತ್ತು ಇಲ್ಲ ಅಂದರೆ ಇದನ್ನೇ ನೋಡಿ. ಇವಾಗ ನಾನು ಈ ಥರ ಪೇಸ್ಟ್ ಮಾಡಿಟ್ಕೊಂಡೆಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಮತ್ತು ಇವಾಗ ಇದನ್ನು ಯಾವ ಥರ ಪಲ್ಯ ಮಾಡೋದು, ಚಟ್ನಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬಂದುಬಿಡೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಚಟ್ನಿನ. ನೋಡಿ, ಇವಾಗ ನಾನು ಎಲ್ಲ ಪೇಸ್ಟ್ ತೊಗೊಂಡು, ಅದೇನು ಜಾರಲ್ಲಿ ಒಂದು ಸ್ವಲ್ಪ ನೀರು ಇರುತ್ತಲ್ಲ, ಅದನ್ನು ಹಾಕ್ಕೊಂಡ್ರೂ ಪರವಾಗಿಲ್ಲ, ನಡೆಯುತ್ತೆ. ಈಗ ನೋಡಿ, ಎಲ್ಲ ನೀಟಾಗಿ ತೊಗೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಈ ಥರ ಒಂದು ಪಾತ್ರೆ ಇಟ್ಕೊಂಡಿದ್ದೆ, ಇದರಲ್ಲಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ. ಇದಕ್ಕೆ ಜೀರಿಗೆ, ಸಾಸಿವೆ ಕಾಳು ಹಾಕಿಬಿಟ್ಟು ನೋಡಿ, ಸಾಸಿವೆ ಕಾಳು ಹಾಕಿದ್ದೀನಿ ಮತ್ತು ಜೀರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಹಾಕಬೇಕು ನೋಡಿ ಫ್ರೆಂಡ್ಸ್. ನಾನು ಆವಾಗಲೇ ತೋರಿಸಿದ್ದೆ ನಿಮಗೆ. ಒಂದೇ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ನೋಡಿ, ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಆಮೇಲೆ ನಾವು ಆವಾಗಲೇ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಸ್ವಲ್ಪ ಒಂದು 10 ನಿಮಿಷನಾದರೂ ಇದನ್ನು ಎರಡೂ ಮಿಕ್ಸ್ ಮಾಡಿ ಬೇಯಕ್ಕೆ ಇಟ್ಬಿಡಬೇಕು. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ, ಸಾಂಬಾರು ಪುಡಿ ಹಾಕಬೇಕು. ನೋಡಿ, ಇವಾಗ ಉಪ್ಪು ಹಾಕಿದ್ದೀನಿ. ನೋಡಿ, ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು 1 ಸ್ಪೂನಷ್ಟು ಸಾಂಬಾರು ಪುಡಿ. ಅರಿಶಿಣ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದಕ್ಕೆ. ನೋಡಿ, ಸಾಂಬಾರು ಪುಡಿ ಹಾಕಿದರೆ ಸಾಕು. ಸಾಂಬಾರು ಪುಡಿ ಇಲ್ಲ ಅನ್ನೋರಾದರೆ ಅರಿಶಿಣ ಪುಡಿ ಹಾಕ್ಬೋದು. ನೋಡಿರಿ, ಇದು ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿ ಬರುತ್ತೆ ಚಟ್ನಿ. ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ರಿ. ನೀವು ಇವತ್ತು ಬಿಟ್ಟು ನಾಳೆ ತಿನ್ಬೋದು ಇದನ್ನು, ಅಷ್ಟು ಟೇಸ್ಟ್ ಇರುತ್ತೆ. ನೋಡಿ, ಆವಾಗಲೇ ತೊಗರಿಬೇಳೆ ನೆನೆ ಇಟ್ಕೊಂಡಿದ್ದೆಲ್ಲ 1 ತಾಸಿಗಿಂತ,
ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ನೀವು ಮಾರನೇ ದಿವಸನೂ ತಿನ್ಬೋದು. ಇವಾಗ ನೀಟಾಗಿ ಕೈ ಆಡಿಕೊಂಡು ಈ ಥರ ಇದಕ್ಕೆ ಹುಣಸೆ ರಸ ಹಾಕಬೇಕು ನೋಡಿ. ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿದರೆ ಸಾಕು ನೋಡಿ. ನೀವು ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಸಖತ್ತಾಗೆ ಬರುತ್ತೆ ಈ ಚಟ್ನಿ ಮಾತ್ರ. ನೀವೆಲ್ಲಾದರೂ ಹೊರಗೆ ಟೂರ್ಗೆ ಹೊಂಟಾಗಾದರೂ ಮಾಡ್ಕೊಂಡು ಹೋಗ್ಬೋದು. ಮತ್ತು ಫ್ರೆಂಡ್ಸ್, ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಎಲ್ಲ ಗೊತ್ತಾಗತ್ತೆ ರೀ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು ರೀ. ನೋಡಿರಿ, ಇವಾಗ ಇನ್ನು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ ನಾವು. ಹುಣಸೆ ಹಣ್ಣೇನು ಹಾಕಿ ಒಂದು 10 ನಿಮಿಷ ಕುದಿಸ್ಕೋಬೇಕು ಇದನ್ನು. ಆಮೇಲೆ ಸ್ವಲ್ಪ ಗುರಾಳ್ ಪುಡಿ ಅಂದರೆ ನಿಮಗೆ ಗೊತ್ತಿರುತ್ತಲ್ವ, ಕುರ್ಷಣಿ ಪುಡಿ ಅಂತಲೂ ಕರೀತಾರೆ ನೋಡಿ. ಇದನ್ನು ಗುರಾಳ್ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ಖಾರದ ಚಟ್ನಿ ಸೂಪರಾಗಿ ರೆಡಿ ಆಗೈತೆ ರೀ. ಇದಕ್ಕೆ ಬಿಸಿ ಬಿಸಿ ರೊಟ್ಟಿ ಇದ್ರಂತೂ ನೀವು ಬಿಸಿ ರೊಟ್ಟಿಗಾದರೂ ಮಾಡ್ಕೊಳ್ಳಿ, ಪುರಿಗಾದರೂ ಮಾಡ್ಕೊಬೋದು, ಚಪಾತಿಗಾದರೂ ತಿನ್ಬೋದು ನೋಡಿ. 2 ದಿವಸ ಇಟ್ಕೊಂಡು ತಿಂದರೆ ಇದು ಚಟ್ನಿ ಮಾತ್ರ ಏನೂ ಆಗೋಲ್ಲ ಫ್ರೆಂಡ್ಸ್. ಒಂದು ಸತ ಮಾಡಿ ನೋಡಿರಿ, ನೀವು ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಿ. ಬನ್ನಿ, ಮತ್ತು ಬಿಸಿ ರೊಟ್ಟಿ ಚಟ್ನಿ ರೆಡಿ ಆಗೈತಿ, ಊಟ ಮಾಡೋಣ ಎಲ್ಲರೂ. ಮತ್ತು ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು ರೀ. ಮತ್ತೆ ಸಿಗ್ತೀನಿ.